ದಾವಣಗೆರೆ ಹುಡುಗ ದಯವಿಟ್ಟು ನಮ್ಮ ಮಗನ್ ನಂಬರ್ ಹಾಕ್ತಾ ಇದೀನಿ. ಇವನ್ ಇವನ ಹೆಸರು ಚಂದ್ರಾಚಾರಿ ಅಂತ, ಚಂದು ಅಂತೆ. ದಯವಿಟ್ಟು ದಾವಣಗೆರೆ ಸೈಡ್ ಇವನ್ ನಂಬರ್ ತಗೊಳ್ಳಿ. ನಂಬರ್ ಯಾರು ಕಾಂಟ್ಯಾಕ್ಟ್ ಗೊತ್ತಿರೋರಿದೆ, ನನ್ನ ಮಗನ್ ಫೋಟೋಗಳಾಗ್ಲಿ, ಮನೆ ಅಡ್ರೆಸ್ ಏನೋ ಗೊತ್ತಿದೆ, ದಯವಿಟ್ಟು ತಿಳಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಗೆಲ್ಲ ಈ ತರ ರೋಡಲ್ಲಿ ಬಿಡಬಾರ್ದು, ಇದ್ ಮಾಡ್ಬೇಕು ಅಂತ. ಈ ಆತರ ಬೀದಿ ನಾಯಿಗಳಲ್ಲ ಸರ್, ಅದರಿಂದ ಏನ್ ತೊಂದ್ರೆ ಇಲ್ಲ ಸರ್. ಇಂಥ ಬೀದಿ ನಾಯಿಗಳು, ಇಂಥ ಕಚಡ ಕದ್ದಿನ ನಾಯಿಗಳಿದ್ದಾರೆ, ಇವರಿಂದ ಪ್ರಾಬ್ಲಮ್ ಇದೆ. ದಯವಿಟ್ಟು ಇಂಥವ್ರಿಗೆ ಏನಾದ್ರು ಕಠಿಣ ಕ್ರಮ ತಗೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ನಂಬರ್ಗಳು ಹಾಕಿದ್ದೇನಲ್ಲ, ಎಂತ ಥರ್ಡ್ ಕ್ಲಾಸ್ ಲೋಫರ್ ಲುಚ್ಚ ಲಫಂಗ ಅಂದ್ರೆ ಇವನು ಚಂದ್ರಾಚಾರಿ ಅಂತೆ, ದಾವಣಗೆರೆ ಅವನು. ಇವನ್ ಫೋಟೋನು ಸಿಕ್ಕಿಲ್ಲ. ಒಂದು ಹುಡುಗಿಗೆ ಲವ್ ಮಾಡ್ತೇನೆ, 10th ಅಲ್ಲಿ ಇರೋವಾಗಿಂದ ನಾನು ಸುಮಾರು 5 ವರ್ಷದಿಂದನು ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಆನ್ಲೈನ್ ಅಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ಲವ್ ಮಾಡ್ತೇನೆ ಅಂತ ಹೇಳ್ಕೊಂಡು ಸಿಗ್ತೀನಿ ಅಂತ ಬೆಂಗಳೂರಿಗೆ ಬಂದು ಸಿಗೋದು, ಅವ್ರ ಜೊತೆಗಿರೋ ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು. ನನ್ನ ಜೊತೆ ಮಲಗಿಲ್ಲ ಅಂದ್ರೆ ಈ ಫೋಟೋಸ್ ಎಲ್ಲ ನಿಮ್ಮ ಅಪ್ಪ ಅಮ್ಮ ಕಳಿಸ್ತೀನಿ, ವೈರಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಎವ್ರಿ ಟಾರ್ಚರ್ ಕೊಟ್ಟು ನಿನ್ನೆ ಹುಡುಗಿಗೆ ತುಂಬಾ ಅಸಹ್ಯವಾಗಿ ಮೆಸೇಜ್ ಮಾಡಿದಾನೆ. ನೀನು ಇವತ್ತು ಈ ತರ ನಮ್ಗೆ ಕೊಟ್ಟಿಲ್ಲ ಅಂದ್ರೆ, ಈ ತರ ಬಂದಿಲ್ಲ ಅಂದ್ರೆ ಒಂದೇ ಒಂದ್ಸತಿ ಈ ತರ ಮಾಡ್ಕೊಂತೀನಿ, ನಾನು ಯೂಸ್ ಮಾಡ್ಕೊಂತೀನಿ, ಆಮೇಲೆ ನಿನ್ ಸಮಸ್ಯೆ ನಾನು ಬರಲ್ಲ, ಭಾನುವಾರ ಬರ್ತಾ ಇದೀನಿ, ಎವ್ರಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಕನಕ್ಪುರದಲ್ಲಿ ಹುಡುಗಿ ಧೈರ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ ಅಂತ. ಕಚಡಗಳಿಗೆ ಕಾನೂನು ಅರಿವಿಲ್ಲ, ಕಾನೂನು ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇಂತ ಲೋಫರ್ ಲಫಂಗ ನನ್ನ ಮಕ್ಕಳು, ಹೆಣ್ಮಕ್ಳು ಜೀವನ ಅಂದ್ರೆ ಏನು ಅನ್ಕೋಬಿಟ್ಟಿದ್ರೆ, ಏನ್ ಹೆಣ್ಮಕ್ಳು ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಯೂಸ್ ಅಂತ ಬಿಟ್ಬಿಡ್ಬೋದು, ಇಲ್ಲ ಬ್ಲಾಕ್ ಮೇಲ್ ಮಾಡ್ಬೋದು. ಈಗೇನೋ ಒಂದು ವಿಡಿಯೋ ಮಾಡಿದ್ದೆ, ಚಂದ್ರಾಚಾರಿ ಅನ್ನೋನು ಒಂದು ಹುಡುಗಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಅವ್ನ ಫೋಟೋ ಆಗಲಿ, ಅವ್ನ ಅಡ್ರೆಸ್ ಆಗಲಿ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಯಾಕಂದ್ರೆ ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ಭಗವಂತನ ಯಾವ್ದೋ ಒಂದು ರೂಪದಲ್ಲಿ ತೋರಿಸ್ತಾನೆ. ಅದೇ ತರ ಒಂದು ಫುಲ್ ಡೀಟೇಲ್ಸ್ ಹಾಲಿವಾನ, ಹರಿಹರ ತಾಲೂಕು, ತಂದೆ ಹೆಸರು ಶಂಕರಾಚಾರಿ ಅಂತ, ಈರಮ್ಮ ಅಂತ. ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ, ಕಚಡ ಬೋಳಿ ಮಕ್ಕಳು ಬಿಟ್ಟಿರ್ತಾರೆ. ಅವ್ನ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಸರ್. ದಾವಣಗೆರೆಯಲ್ಲೂ ಒಂದ್ಮೇಲೆ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ ಅವ್ನಿಗೆ, ಯಾಕಪ್ಪ ಈ ತರ ಮಾಡಿ ಏನ್ ಕಚಡ ಅಂತ ಅಂದ್ರೆ, ನಾ ಹುಡುಗಿ ಜೀವನ ಹಾಳು ಮಾಡೇ ಮಾಡ್ತೀನಿ ಅಂದ್ರೆ, ಹುಡುಗಿ ಫೋಟೋ ವಿಡಿಯೋಗಳೆಲ್ಲ ಅವ್ರ ಒಪ್ಪಂಗೆ ಕಳಿಸ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ, ಯಾರು ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ದೌಲತ್ತಲ್ಲಿ ಮಾತಾಡ್ತಾ ಇದ್ದಾನಂತೆ. ಅಲ್ಲ ಏನೇನು ಮಾನ ಹುಡುಗಿಗೆ ಮಾತ್ರ ಇರುತ್ತಾ, ಗಂಡಸರಿಗಿರಲ್ವಾ? ನಿನ್ನ ಮಾನ ಇವತ್ತು ನಾನು ತೆಗಿತಾ ಇದ್ದೀನಿ. ನಿನ್ ಲೈಫ್ ಟೈಮ್ ಜೈಲಲ್ಲಿ ಇರೋ ತರ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಕಾನೂನು ಬಿಟ್ಟು ಏನು ಮಾಡಲ್ಲ ಸರ್. ನೀ ಸಾವಿರ ಮಾಡು, ಹುಡುಗಿ ಜೀವನ ಹಾಳು ಮಾಡಕ್ ಹೋಗ್ತಾ ಇದೆಯಲ್ಲ, ನಿನ್ ಜೀವನ ಇವತ್ತು ನೀನೇ ಹಾಳು ಮಾಡ್ಕೊಂತ ಇದೀಯಾ. ಯಾವ್ದೇ ಕಾರಣಕ್ಕೂ ಹೆದ್ರಲ್ಲ ಇವನು. ಪಾಪ ಎಷ್ಟು ಟಾರ್ಚರ್, ಕೆಲವೊಂದು ಮೆಸೇಜ್ಗಳು ತೋರ್ಸಕ್ ಆಗ್ತಿಲ್ಲ ಸರ್. ಆ ಹುಡುಗಿ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿತ್ತು. ಕನಕ್ಪುರದಲ್ಲಿ ಕಂಪ್ಲೇಂಟ್ ಆಗಿದೆ. ಇವಾಗ ದಾವಣಗೆರೆ ಸೈಡ್ ಯಾವ ಲಿಮಿಟ್ಸ್ ಬರುತ್ತೋ ಅಲ್ಲೋ ಕಂಪ್ಲೇಂಟ್ ಮಾಡಿಸ್ತಾ ಇದೀವಿ. ಲೋಫಲ್ ಲಫಂಗ ನನ್ನ ಮಗ ಇವನೊಬ್ನೇ ಇಲ್ಲ ಸರ್, ಯಾರೇ ಆಗ್ಲಿ ಹೆಣ್ಮಕ್ಳು ಬ್ಲಾಕ್ ಮೇಲ್ ಮಾಡೋದು ಈ ತರ ಎಲ್ಲ ಇಟ್ಕೊಂಡ್ ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಭಯ ಪಡ್ಕೋಬಹುದೇನೋ. ನಾನು ಯಾವ್ದೇ ಕಾರಣಕ್ಕೂ ಭಯ ಪಡಲ್ಲ. ನೀವ್ ಅವ್ರ ಮಾನ ತೆಗಿಯಕ್ ನೀವ್ ಹೋದ್ರೆ ನಿನ್ ಮಾನ ತೆಗಿಯಕ್ ನಾನಂತ ಒಬ್ಬ ಬಂದಿರ್ತಾರೆ ಸರ್. ನೀವು ಅಂಬೇಡ್ಕರ್ ಅಂದ್ರೆ ಇದು ದನ ತಿನ್ನ ಸುಳ್ಯರ್ ನೀವು. ಚಂದ್ರಾಚಾರಿ ದಾವಣಗೆರೆ ಅಂತ ಲೋಫರ್ ನನ್ನ ಮಗ ಈ ತರ ಮಾಡಿದ್ದ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಒಂದು ಆಡಿಯೋ ಇದೆ ಸರ್. ಆಡಿಯೋ ಕೇಳಿಸ್ತೀನಿ. ಈಗ ಎಲ್ಲ ಅಂಬೇಡ್ಕರ್ ಸಂಘದವರು, ದಲಿತ ಸೇನವರೆಲ್ಲ ಇಂತ ನನ್ನ ಮಗನ ಇಂಥ ವಿರುದ್ಧ ಹೋರಾಡ್ಬೇಕು ಸರ್ ನೀವು. ಯಾಕಂದ್ರೆ ಆಡಿಯೋ ಕೇಳಿಸ್ಕೊಳ್ಳಿ ಒಂದ್ಸತಿ. ನೀವು ಅಂಬೇಡ್ಕರ್ ಅಂದ್ರೆ ಇದು ದನ ತಿನ್ನ ಸುಳ್ಯರ್ ನೀವು. ದನ ತಿನ್ನ ಕ್ಯಾಸ್ಟ್ ಅಲ್ಲಿ ಬಿಟ್ರ ಸುಳ್ಯರ್ ನೀವು. ದನಕ್ಕೂ ವಿಶ್ವಕರ್ಮ ಆಚಾರ್ಯ ಅಂದ್ರೆ ಸಸ್ಯಾಹಾರಿ ಅಂದ್ರೆ ಪ್ರಾಣಿ ಹಿಂಸೆನೆ ಮಾಡದೇ ಇರೋ ವಿಶ್ವಕರ್ಮ ಜನಾಂಗದ ಬ್ರಾಹ್ಮಣಿ ನಾವು. ನಮ್ಗೇನಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಎಷ್ಟೇ ಕ್ಯಾಸ್ಟ್ ಅಲ್ವಾ ಮಾದ್ರು, ಅಂದ್ರೆ ನೀವು ದನ ತಿನ್ನೋರು ವೇಶ್ಯರಲ್ವಾ ಸರ್? ಜಾತಿ ನಿಂದನೆ ಕೇಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಹಾಕು ನೋಡೋಣ. ನೀ ಗೆಲ್ತೀನ ನಾ ಗೆಲ್ತೀನ ನೋಡೋಣ. ತಾಕತ್ತೈತಾ? ಕಾನೂನಿಗಿದೆ ಶಾರ್ಟ್ನು ಆಗಲ್ಲ ಮೇಡಮ್, ಶಾರ್ಟ್ನು ಆಗಲ್ಲ ಮೇಡಮ್. ಬೇಕಾದ್ರೆ ಪ್ರಯತ್ನ ಪಡಿ. ಸರಿ ಆಯ್ತು. ಇವಾಗ ನಾನ್ ನಿಮ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ತೀನಿ. ಇದೇ ವಿಡಿಯೋನ ವೈರಲ್ ಮಾಡ್ಕೊಂಡ್ಬಿಟ್ಟು ಈ ನಮ್ಮನ್ ತುಳ್ನ ಹಾಕಿ ಇದನ್ನ ವೈರಲ್ ಮಾಡ್ಕೊಂಡು ನೋಡೋಣ. ನನ್ ದೇವರ ಕಿತ್ಕೊಳಕ್ ತಾಕತ್ತಿದ್ರೆ ಅಂದ್ರೆ ವಿರಾಟ್ ವಿಶ್ವಕರ್ಮದ್ ಏನಾರ ಕಿತ್ಕೊಳಕ್ ತಾಕತ್, ಅದು ಸಿದ್ದರಾಮಯ್ಯ ಕೈಗೂ ಆಗಲ್ಲ.
ನೋಡಿ ಇಂತ ಲುಚ್ಚ ಲೋಫಂಗ ನನ್ ಮಗ, ಇವನ್ಗೆ ಕಾನೂನ್ ಅಂದ್ರೆ ಮರ್ಯಾದೆ ಇಲ್ಲ, ದಲಿತರಂದ್ರೆ ಒಂದು ಗೌರವ ಇಲ್ಲ, ಹೆಣ್ಮಕ್ಳು ಅಂದ್ರೆ ಒಂದು ಏನು ಕರುಣೆ ಅನ್ನೋದೇ ಇಲ್ಲ. ಅವ್ನ ಜೀವನ ಹಾಳು ಮಾಡಕ್ ಎಷ್ಟು ಮಾತುಗಳಾಡ್ತಾ ಇದ್ದಾನೆ ಅಂದ್ರೆ ಕಾನೂನು ಅರಿವೇ ಇಲ್ಲ ನನ್ನ ಮಗಂಗೆ. ಈ ಕನಕಪುರದಲ್ಲಿ ಇವತ್ತೇನಾದ್ರು FIR ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ. ದಾವಣಗೆರೆಗೆ ಬಂದೆ ಆ ಬೋಳಿ ಮಗನ್ ರೋಡ್ ಹೊಡೆದೆ FIR ಮಾಡಿ ಜೈಲ್ಗೆ ಹಾಕ್ತೀನಿ ಸರ್. ಎಂತ ಅಂದ್ರೆ ಅಲ್ಲಿರೋ ಊರ ಜನನೇ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದಾರೆ, ಫೋನ್ ಮಾಡಿ ಆ ವಿಡಿಯೋ ನೋಡ್ಬಿಟ್ಟು, ಸರ್ ದೊಡ್ಡ ಕಳ್ಳ ಸರ್ ಅವನು ಮೊನ್ನೆನ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾರೆ ಮಲೆಬೆನ್ನೂರು ಸ್ಟೇಷನ್, ದಾವಣಗೆರೆ ಹತ್ರ ಮಲೆಬೆನ್ನೂರು ಸ್ಟೇಷನ್ ಅಲ್ಲಿ ಗಾಡಿ ಕಳ್ತನ ಮಾಡಿ ಸಿಕ್ಕಾಕೊಂಡಿದೆ ಅಂತ 3rd ಕ್ಲಾಸ್ ಲೋಫರ್ ನನ್ನ ಮಗ ಅವನು. ಕಾನೂನು ಬಗ್ಗೆ, ದಲಿತರ ಬಗ್ಗೆ ಇಂತ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅವನು.